ಎಲ್ಲಿ ರಾಮನೋ ಅಲ್ಲಿ ಹನುಮನು, ಎಲ್ಲಿ ಹನುಮನೋ ಅಲ್ಲಿ ರಾಯರು, ರಾಯರೆಲ್ಲೋ ಅಲ್ಲಿ ಈ ರಾಯರ ಭಕ್ತ ಅನ್ನುತ್ತಾ ಶ್ರೀ ರಾಘವೇಂದ್ರ ಮಠ ದರ್ಶನವನ್ನ ಮಾಡುತ್ತಾ ಹಾಗೂ ಎಲ್ಲಾ ರಾಯರ ಭಕ್ತರ ರಾಯರಲ್ಲಿನ ಅನುಭವವನ್ನ ಪವಾಡವನ್ನ ತಮ್ಮೊಂದಿಗೆ ಹಂಚಿಕೊಳ್ಳುತ್ತಿರುವಂತಹ ಹಾಗೂ ವಿಶೇಷವಾಗಿ ಚಿಂತನ ಮಂಥನ ಎಂಬ ಜನಪ್ರಿಯ ಕಾರ್ಯಕ್ರಮವನ್ನ ತಮ್ಮೊಂದಿಗೆ ನಾವು ಮಾಡುತ್ತಿದ್ದೇವೆ. ಅಂತೆಯೇ ರಾಘವೇಂದ್ರ ಸ್ವಾಮಿ ದರ್ಶನವನ್ನ ಎಲ್ಲರೂ ಮಾಡುತ್ತಿರುವಂತಹ ಎಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸುತ್ತೇನೆ. ಹಾಗೂ ಇವತ್ತಿನ ಒಂದು ಚಿಂತನ ಮಂಥನದಲ್ಲಿ ಮುಖ್ಯವಾದಂತಹ ವಿಷಯ, ಏಕೆಂದರೆ ಪ್ರಥಮ ಏಕಾದಶಿ ಮತ್ತು ಗೋಪಿಚಂದನ ಹಾಗೂ ಮುದ್ರಾಧಾರಣೆಯ ಒಂದು ವಿಷಯವನ್ನ ನಿಮ್ಮೊಂದಿಗೆ ನಾವು ತಂದಿದ್ದೇವೆ. ಅದು ಗುರುರಾಜಾಚಾರ್ಯರೊಂದಿಗೆ ನಾವು ಅವರ ಪೂರ್ಣ ವಿಷಯವನ್ನ ತಿಳ್ಕೊಳ್ಳೋಣ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರದಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವೇ ವೈಷ್ಣವೇಂದಿ ವರೇಂದ್ರವೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳುವೆ. ರಾಘವೇಂದ್ರ ಸ್ವಾಮಿಗಳಿಗೆ ಪಾದಗಳನ್ನು ನಮಿಸುತ್ತಾ ನಾವು ಇಂದಿನ ಒಂದು ಚರ್ಚೆಯನ್ನ, ಎಲ್ಲರಿಗೂ ಒಂದು ಅನುಭವವನ್ನ, ಒಂದು ಜ್ಞಾನವನ್ನ ಕೊಡ್ಲಿಕ್ಕೆ ಈ ಒಂದು ಚಿಂತಮಂಥನದ ಒಂದು ವಿಷಯವನ್ನ ತಂದಿದ್ದೇವೆ. ಅದುವೇ ಗೋಪಿಚಂದನ ಹಾಗೂ ತಪ್ತ ಮುದ್ರಾಧಾರಣೆ ಬಗ್ಗೆ ತಿಳಿಸಿದಾದ್ರೆ. ಶ್ರೀ ಗುರುಭ್ಯೋ ನಮಃ, ಪರಮ ಗುರುಭ್ಯೋ ನಮಃ, ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ, ಶ್ರೀ ವೇದವ್ಯಾಸಾಯ ನಮಃ, ಲಕ್ಷ್ಮೀ ಹಯಗ್ರೀವಾಯ ನಮಃ, ಲಕ್ಷ್ಮೀ ವೆಂಕಟೇಶಾಯ ನಮಃ, ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ, ವೆಂಕಟೇ ಸಮೋ ದೇವೋ ನ ಭೂತೋ ನ ಭವಿಷ್ಯತೆ, ಏತೇನ ಸತ್ಯವಾಕ್ಯೇನ ಸರ್ವಾರ್ಥಾಂ ಸಾಧಯಾಮ್ಯಹಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿಧ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಇಂತಹ ಮಹಾನುಭಾವರಾಗಿರ್ತಕ್ಕಂಥ ಶ್ರೀ ಕ್ಷೇತ್ರ ರಾಯನಮಠ ವಿಜಯನಗರ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ಜ್ವಾಲಾ ಭವರೋಗ ವೈದ್ಯ ಲಕ್ಷ್ಮೀ ನರಸಿಂಹದೇವರ ಸನ್ನಿಧಾನ, ಮತ್ತೆ ಹನುಮಂತ ದೇವರ ಸನ್ನಿಧಾನ, ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರ ಸನ್ನಿಧಾನ, ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಭಗವಂತ ಆರೋಗ್ಯವನ್ನ, ಭಾಗ್ಯವನ್ನ, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಭಗವಂತನಲ್ಲಿ ಏನೇ ಲೋಪದೋಷಗಳಿದ್ದು ನಮ್ಮನ್ನೆಲ್ಲ ಪರಿಹಾರ ಮಾಡಪ್ಪ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮೋ ಬ್ರಹ್ಮಣ್ಯ ದೇವಾಯ ಗೋ ಬ್ರಾಹ್ಮಣ ಹಿತಾಯ ಚ ಜಗದ್ವಿದಾಯ ಕೃಷ್ಣಾಯ ಗೋವಿಂದಾಯ ನಮೋ. ಗೋಪಿಚಂದನದ ಮಹತ್ವ. ಗೋಪಿಚಂದನವನ್ನ ಸಾಕ್ಷಾತ್ ಕೃಷ್ಣ ದ್ರೌಪದಿಕಾಶ್ರೀಯರು ವಿಶೇಷವಾಗಿ ಕೃಷ್ಣನ ಒಂದು ವಿಶೇಷವಾಗಿರ್ತಕ್ಕಂಥ ಅದು ಗೋಪಿಚಂದನದ ಬೆಟ್ಟನೇ ಇದೆ. ಇದರ ಹತ್ರ ನಮ್ಮ ಯಾವ್ದಂತ ಹೇಳಿದ್ರೆ ಉಡುಪಿ ಹತ್ರ ಬರುತ್ತದು. ಅಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಯಾಕೆಂದ್ರೆ ಆ ಗೋಪಿಚಂದನವನ್ನ ಹಚ್ಕೊಂಡಾಗ ಪ್ರತಿಯೊಬ್ಬರು ಹಚ್ಕೊಬೇಕು ಅಂತ ಹೇಳಿದ್ರೆ, ಹೆಂಗಸರು ಹಚ್ಕೊಬೇಕು ಅಂತ ಹೇಳುತ್ತೆ. ಅಂದ್ರೆ ಧಾರಣೆ ಮಾಡಬೇಕು ಅಂತ ಗೋಪಿಚಂದವನ್ನ ಧಾರಣೆ ಇದಕ್ಕೆ ಮಕ್ಕಳಿಗೆ ಮಾತ್ರ ಧಾರಣೆ ಮಾಡ್ಕೊಂಡು, ಬೇರೆ ಜನ ಎಲ್ಲ ಮಾಡ್ಕೊಂಡಾಗ ನಮ್ಮಲ್ಲಿರ್ತಕ್ಕಂಥ ಏನೇ ಒಂದು ಕಷ್ಟಗಳಿದ್ರು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ. ಯಾಕೆಂದ್ರೆ ನಮ್ಮಲ್ಲಿ ರುದ್ರದೇವರು ಹೇಳ್ತಾರೆ, ಈಶ್ವರನಿಗೆ ಒಂದು ವಿಶೇಷ ಹೇಳ್ತಾರೆ, ಜಟಾಜೂಟದರ ರುದ್ರದೇವರು. ಅದಕ್ಕೆ ಈಶ್ವರನಿಗೆ 3 ಕಣ್ಣಿದೆ. ಆ 3 ಕಣ್ಣು ಅಂದ್ರೆ 2 ಕಣ್ಣು ಮಧ್ಯದಲ್ಲಿ 3 ಕಣ್ಣಿರುತ್ತೆ. ಆ ಕಣ್ಣಿಗೆ ಹಚ್ಕೊಂಡಾಗ ಆ ಕಣ್ಣಿನ ಒಂದು ದೃಷ್ಟಿ ಯಾರೇ ಒಂದು ನಮಗೆ ಮನೆಯಲ್ಲಿ ಬಂದ್ರು, ಬೇರೆ ದೇವಸ್ಥಾನಕ್ಕೆ ಬಂದ್ರು, ಬೇರೆ ಎಲ್ಲೇ ಬಂದ್ರು ಏನು ದೃಷ್ಟಿನೂ ತಾಗಲ್ಲ ಅಂತ. ಅದಕ್ಕೋಸ್ಕರವಾಗಿ ಆ ಗೋಪಿಚಂದವನ್ನ ಧಾರಣೆಯನ್ನು ಮಾಡಿಕೊಂಡಾಗ ರುಜಿನ ರೋಗಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ. ಇದನ್ನ ಇಂದಿನ ಸಂಚಿಕೆಯಲ್ಲೇ ನಾನು ಹೇಳಿದ್ದೆ ನಿಮಗೆ, ಅದನ್ನು ಯಾರೋ ಕೇಳಿದಿರಾ. ಈ ಸಂಚಿಕೆ ವಿಶೇಷವಾಗಿರ್ತಕ್ಕಂಥದ್ದು ಇದು. ಅದಕ್ಕೆ ಗೋಪಿಚಂದವನ್ನ ಧಾರಣೆಯನ್ನು ಮಾಡಿಕೊಂಡಾಗ ಆ ಗೋಪಿಚಂದದ ಮಹತ್ವ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದಕ್ಕೋಸ್ಕರವಾಗಿ ಆ ಗೋಪಿಚಂದ ಬಹಳ ಪ್ರತಿಯೊಬ್ಬರೂ ಧಾರಣೆ ಮಾಡ್ಕೋಬೇಕು ಅಂತ ಶಾಸ್ತ್ರದ ಹೇಳುತ್ತೆ. ಆದ್ರೆ ಗೋಪಿಚಂದವನ್ನ ಧಾರಣೆ ಮಾಡ್ಕೊಬೇಕಾದ್ರೆ ನಮ್ಮ ಮನೆ ಮುಂದೆ ತುಳಸಿ ಗಿಡ ಇರುತ್ತೆ. ಆ ತುಳಸಿ ಗಿಡಕ್ಕೆ ನೀರನ್ನ ಹಾಕಿ, ಸ್ನಾನವನ್ನು ಮಾಡಿ ನೀರನ್ನು ಹಾಕಿ, ಅಲ್ಲಿರ್ತಕ್ಕಂಥ ಮೃತ್ತಿಕೆಯನ್ನ ಹಣೆಗೆ ಹಚ್ಕೊಂಡು ಆಮೇಲೆ ಗೋಪಿಚಂದವನ್ನು ಹಚ್ಕೊಂಡಾಗ ಬಹಳ ಬಲ ಬರ್ತಕ್ಕಂಥ ಭಾಗ್ಯ ಇರುತ್ತೆ. ಅದಕ್ಕೋಸ್ಕರವಾಗಿ ಆ ವಿಶೇಷವಾಗಿ ನಮ್ಮಲ್ಲಿ ಏನೇನು ರುಜಿನ ರೋಗಗಳು ಮತ್ತೆ ತೊನ್ನಿನ ರೋಗ ಇದ್ರು ಅದೆಲ್ಲ ಗೋಪಿಚಂದವನ್ನು ಹಚ್ಕೊಂಡಾಗ ಆ ಗೋಪಿಚಂದದಲ್ಲಿ ವಿಶೇಷವಾಗಿರ್ತಕ್ಕಂಥ ಫಲ ಭಗವಂತ ಅನುಗ್ರಹವನ್ನು ಮಾಡ್ತಾನೆ. ಸಾಕ್ಷಾತ್ ಕೃಷ್ಣನೇ ಬಂದು ನಮ್ಮ ದೇಹದಲ್ಲಿ ಬಂದು ನಮ್ಮ ಹಣೆ ಮೇಲೆ ನಿಂತ್ಕೊಂಡು ಒಳ್ಳೆ ನಿಂತ್ಕೊಂಡು ಎಲ್ಲಾ ರೀತಿ ಅನುಕೂಲವನ್ನು ಮಾಡ್ತಕ್ಕಂಥವನಾಗ್ತಾನೆ. ಕಷ್ಟಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತೆ ಇನ್ನೊಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಸಪ್ತಮುದ್ರಾಧಾರಣ ಅಂತ ಕರೀತಾರೆ. ಅದರಲ್ಲಿ ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಸಾಕ್ಷಾತ್ ಭಗವಂತ ವಿಶೇಷ. ನಮ್ಮಲ್ಲಿ ಸತ್ಯ ಧ್ಯಾನ ತೀರ್ಥರು ಅಂತ ಒಬ್ರಿದ್ರು, ಸತ್ಯ ಧ್ಯಾನರು. ಅದಕ್ಕಿಂತ ಇಂದರು ಸತ್ಯಬೋಧರು ಅಂತ ಇದ್ರು. ಆ ಸತ್ಯಬೋಧರು ತೀರ್ಥರು ಮಹಾ ಅಪರೋಕ್ಷ ಜ್ಞಾನಿಗಳು. ವಿಶೇಷವಾಗಿರ್ತಕ್ಕಂಥವ್ರು. ಯಾಕೆಂದ್ರೆ
ಅವರು ವಾಯುದೇವರ ಒಂದು ಬಂದ ಭಾಗವತವನ್ನು ಹೇಳ್ಬೇಕಾದ್ರೆ ಮುಖ್ಯ ಪ್ರಾಣ ದೇವರೇ ಬಂದು ನಿಂತ್ಕೊಂಡವ್ರಂತ ಅವನ ಹತ್ರ. ಹನುಮಂತ ದೇವರು ಬಂದು ಕೋತಿ ರೂಪದಿ ಬಂದು ಭೂತಳಕ್ಕೆ ಬೆಳಕ ತೋರಿ ಈ ತುಂಗಭದ್ರ ದಾಡದಲ್ಲಿ ನಿಂತ ಶ್ರೀಯತಿ ವರ್ಯರ ಎಂತೂ ವರ್ಣಿಸಲಮ್ಮ. ಈ ಭಾಗವತವನ್ನು ಹೇಳ್ಬೇಕಾದ್ರೆ ಪ್ರತಿದಿನ ಆ ಕೋತಿ ಬಂದು ಕೂತ್ಕೊಂಡು ಆ ಭಾಗವತನ ಸಪ್ತಾಹ ಮಾಡೋದು ಕೇಳ್ತಾ ಇರೋದಂತೆ. ಆ ಭಾಗವತ ಸಪ್ತಾಹ ಆಗಬೇಕು. ಅವ್ರು ಪ್ರತಿದಿನ ತೀರ್ಥ ಕೊಟ್ಟು ಅದಕ್ಕೆ ಕೋತಿಗೆ ತೀರ್ಥವನ್ನು ಕೊಟ್ಟು ಆ ಕೋತಿಗೆ ವಿಶೇಷವಾಗಿ ಗೋಪಿಚಂದವನ್ನ ಹಚ್ಚಿ ಮತ್ತೆ ಅಂಗಾರವನ್ನ ಹಚ್ಚಿ ಅಕ್ಷತೆಯನ್ನು ಹಚ್ಚೋರು ಅಂತ ಮಹಾನುಭಾವರು. ಅವರ ಶಿಷ್ಯರು ಸತ್ಯ ಸಂದರು ಅಂತ ಬಹಳ ವಿಶೇಷವಾಗಿರ್ತಕ್ಕಂಥವ್ರು, ಅಪರೋಕ್ಷ ಜ್ಞಾನಿಗಳವರು, ಸಾಕ್ಷಾತ್ ಗುರುಗಳೇ ರಾಘವೇಂದ್ರ ಸ್ವಾಮಿಗಳೇ ಇನ್ನೊಂದು ಅವತಾರ ಮಾಡಿರ್ತಕ್ಕಂಥವ್ರು ಸತ್ಯ ಸಂದರು ಅಂತ ಸತ್ಯ ಸಂದರು ವಿಶೇಷವಾಗಿ ಮಹಿಷಿಯನ್ನ ಕ್ಷೇತ್ರದಲ್ಲಿದ್ದಾರೆ. ಅವರು ಏನಪ್ಪಾ ವಿಶೇಷ ಅಂತಂದ್ರೆ ಅವ್ರ ಸ್ವಾಮಿಗಳು ಯತಿಗಳು ಮುದ್ದು ಧಾರಣೆ ಮಾಡ್ಬೇಕು. ಆ ಮುದ್ದು ಧಾರಣೆ ಮಾಡ್ಬೇಕಾದ್ರೆ ಅವರು ಹೇಗಿದ್ದಾರೆ ಗುರುಗಳು ಮಾಡ್ತಾ ಇದ್ದಾರೆ ಮುದ್ದು ಧಾರಣೆ ಮಾಡ್ಬೇಕಾದ್ರೆ ಕಪ್ಪುಗೆ ಆ ಕಪ್ಪಿನ ಒಂದು ಮನುಷ್ಯ ಒಬ್ಬ ಕಪ್ಪಗೆ ಇದ್ದಾನಂತೆ. ಆ ಮನುಷ್ಯ ಬಂದು ನಿಂತ್ಕೊಂಡ್ಬಿಟ್ಟು ಗುರುಗಳೇ ನಮ್ಗೆ ಉದ್ಧಾರಣೆ ಮಾಡ್ಬೇಕು ಅಂದ್ರಂತೆ ಅವ್ರಿಗೆ. ಆಗ ಅವ್ರಿಗೇನು ಗೊತ್ತೇ ಆಗಿಲ್ಲ ಅಂತ ಅವ್ರಿಗೆ. ಎಲ್ಲಿ ಪಂಡ್ರಾಪುರದಲ್ಲಿ ಬುದ್ಧಾರಣೆ ಮಾಡ್ತಾ ಇರೋರು ಸತ್ಯಸಂದ್ರು, ಆವಾಗ ಸಾಕ್ಷಾತ್ ಪಾಂಡುರಂಗನೇ ಬಂದು ಬುದ್ಧಾರಣೆ ಮಾಡಿಸ್ಕೊಂಡಿದ್ದಾರಂತೆ. ಅಂತಹ ಮಹಾನುಭಾವರು ಲೆಕ್ಕ ಹಾಕೊಂಡ್ರೆ ಅದಕ್ಕೋಸ್ಕರವಾಗಿ ಈ ಬುದ್ಧಧಾರಣೆಯನ್ನ ಪ್ರತಿಯೊಬ್ಬ ಮಾಧ್ವ ಜನ್ಮದಲ್ಲಿರ್ತಕ್ಕಂಥವ್ರು ಎಲ್ಲರೂ ಅಷ್ಟೇನೆ ಇಂಥವರೆಲ್ಲ ಮುದ್ದು ಧಾರಣೆಯನ್ನು ಮಾಡಿಸ್ಕೊಂಡಾಗ ನಮ್ಮ ದೇಹದಲ್ಲಿ ಇರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ. ಮತ್ತೆ ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ಯಾವುದೇ ಒಂದು ಕೆಲಸವನ್ನು ಮಾಡಬೇಕಾದ್ರೆ ಏನೇ ಒಂದು ಮಾಡಿರ್ತೀವಿ ತಪ್ಪು ಒಪ್ಪು ಎಲ್ಲ ಮಾಡಿರ್ತೀವಿ ಅದೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಮತ್ತೆ ದೇಹದಲ್ಲಿ ಇರ್ತಕ್ಕಂಥ ಒಂದು ಏನೇ ಒಂದು ತೊಂದರೆ ಎದ್ದುಳಿದು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ. ಅಂತಹ ಸಪ್ತ ಮುದ್ಧಾರಣೆ ವಿಶೇಷವಾಗಿರ್ತಕ್ಕಂಥ ಮುದ್ದುಧಾರಣೆ, ಅದರಲ್ಲೂ 5 ಮುದ್ದುಧಾರಣೆಯನ್ನು ಮಾಡ್ತಾರೆ ನಮ್ಮಲ್ಲಿ. ಮತ್ತೆ ರಾಯರ ಮಠದಲ್ಲಿ 2 ಮುದ್ದುಧಾರಣೆಯನ್ನು ಮಾಡ್ತಾರೆ, ಬೇರೆ ಬೇರೆ ಮಠಗಳಲ್ಲಿ 2 ಮುದ್ದುಧಾರಣೆ ಮಾಡ್ತಾರೆ. ಯಾಕೆಂದ್ರೆ ಬಿಸಿಯನ್ನು ತಗಲಿಸ್ಕೊಂಡಾಗ ಶಂಖ ಮತ್ತೆ ಶಂಖ ಚಕ್ರ ಗದಾಧರಾಯ ಶ್ರೀಮನ್ ನಾರಾಯಣೋ ಹರಿ, ಆ ಶಂಖ ಚಕ್ರವನ್ನ ವಿಶೇಷವಾಗಿ ನಮಗೆ ದೇಹಕ್ಕೆ ಹಾಕ್ತಾಗ ಆ ಭಗವಂತ ವಿಶೇಷವಾಗಿ ಪ್ರತಿಯೊಬ್ಬರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಆ ದೇಹದಲ್ಲಿರ್ತಕ್ಕಂಥ ಎಲ್ಲ ಕರ್ಮಗಳೆಲ್ಲ ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇದೆ. ಮತ್ತೆ ಈ ಮುದ್ರಧಾರಣೆಯನ್ನ ಮಾಡಿಸ್ಕೊಳ್ತಕ್ಕಂಥವ್ರು ಅದ್ರ ವಿಶೇಷ ಅಲ್ವಾ. ಅದಕ್ಕೋಸ್ಕರವಾಗಿ ಈ ಮುದ್ಧಾರಣೆ ಎಲ್ಲರೂ ಮಾಡಿಸ್ಕೊಬೋದಾ ಅಂತ ಕೇಳ್ತೀರಾ, ಮಾಡಿಸ್ಕೊಳಕ್ಕೆ ಅಂತ ತೊಂದರೆ ಇಲ್ಲ, ಮಾಡಿಸ್ಕೊಬೋದು. ಅವರು ಆ ಮುದ್ದುಧಾರಣೆಯನ್ನ ಮಾಡಿಸ್ಕೊಂಡವರು ದಯವಿಟ್ಟು ಆ ಬೇರೆ ಬೇರೆ ಪದಾರ್ಥಗಳನ್ನ ತಿನ್ನಬಾರದು. ಆ ತಿಂದಾಗ ಅದರಲ್ಲಿ ಇರ್ತಕ್ಕಂಥ ಮಹತ್ವ ಹೊರಟೋಗುತ್ತೆ. ಅದು ನನ್ನ ಉದ್ದೇಶದಲ್ಲಿ ಹೇಳ್ತಾ ಇದ್ದೀನಿ ನಿಮಗೆ. ಅದನ್ನು ಮಾಡಿಸ್ಕೊಳ್ಳೋದ್ರಲ್ಲಿ ತೊಂದರೆ ಏನಿಲ್ಲ, ಏಕಾದಶಿ ದಿವಸನೇ ಬರುತ್ತದೆ. ಅದಕ್ಕೋಸ್ಕರವಾಗಿ ಆ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ನೋಡಿ ಯೋಚನೆ ಮಾಡಿ ಬುದ್ಧಧಾರಣೆಯನ್ನು ಮಾಡಿಸ್ಕೊಂಡಾಗ ಆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಅವರವರ ಮಠಗಳಲ್ಲಿ ಅವರವರ ಸ್ವಾಮಿಗಳಾಗಿರ್ತಕ್ಕಂಥವ್ರಿಗೆ ಸತ್ಯ ಪ್ರಮೋದರು ಅಂತಿರ್ತಾರೆ, ಸತ್ಯಾತ್ಮ ತೀರ್ಥರು ಇರ್ತಾರೆ, ಮತ್ತೆ ರಾಘವೇಂದ್ರ ಸುಬುಧೇಂದ್ರ ತೀರ್ಥರು ಮಹಾನುಭಾವರಾಗಿರ್ತಕ್ಕಂಥ ಸುಬುಧೇಂದ್ರ ತೀರ್ಥರು ಇದೆ. ಮತ್ತೆ ವಿಶೇಷವಾಗಿರ್ತಕ್ಕಂಥ ವ್ಯಾಸರಾಜ ಮಠ, ತಮ್ಮಳ್ಳಿ ಮಠ, ಇಂಥ ಮಠಗಳ ಒಂದು ಎಲ್ಲ ಸ್ವಾಮಿಗಳು ಬೆಂಗಳೂರಿಗೆ ಬರ್ತಾರೆ. ಅಂತ ಸ್ವಾಮಿಗಳ ಹತ್ರ ಮುದ್ದುಧಾರಣೆಯನ್ನು ಮಾಡಿಸ್ಕೊಂಡಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲ ಕಷ್ಟಗಳು ಪರಿಹಾರ ಆಗ್ತಕ್ಕಂಥ ಭಾಗ್ಯ ಇರುತ್ತೆ. ಈ ಮುದ್ದುಧಾರಣೆಯಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು ಏಕಾದಶಿ ಮಾಡಿರ್ತಕ್ಕಂಥ ಫಲ ಆ ಮುದ್ದುಧಾರಣೆಯಲ್ಲಿ ವಿಶೇಷವಾಗಿ ನಮಗೆಲ್ಲ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ ಭಗವಂತ. ಸಾಕ್ಷಾತ್ ಗುರುಗಳೇ ನಾವು ಅನ್ಕೊಬೇಕಾದ್ರೆ ಅನುಸಂಧಾನ ಮಾಡ್ಕೊಬೇಕು. ನಮ್ಗೆ ಯಾರು ಮಾಡ್ತಾ ಇಲ್ಲ ಮುದ್ದುಧಾರಣೆನ, ನಮ್ಮ ರಾಯರ ಮಠ ಸ್ವಾಮಿಗಳು ಮಾಡಿದ್ದಾರೆ ಅಂದಾಗ ಸಾಕ್ಷಾತ್ ಗುರುಗಳೇ ರಾಯರೇ ನಮಗೆ ಬುದ್ಧಧಾರಣೆಯನ್ನು ಮಾಡಿದ್ದಾರೆ ಅಂತ ಮನಸ್ಸಲ್ಲಿ ಅನ್ಕೋಬೇಕು. ಸ್ವಾಮಿಗಳು ಮಾಡ್ಬಿಟ್ರಲ್ಲ, ರಾಯರೇ ಮಾಡಿದ್ದಾರೆ ಅನ್ಕೋಬೇಕು. ನಮ್ಮ ಸತ್ಯಾತ್ಮ ತೀರ್ಥರು ಮಾಡಿದಾಗ ಸಾಕ್ಷಾತ್ ಮೂಲ ರಾಮದೇವರೇ ಮಾಡಿದ್ದಾರೆ ನಮ್ಗೆ ಅನ್ಕೋಬೇಕು. ಅದಕ್ಕೋಸ್ಕರವಾಗಿ ನಮ್ಮ ಅನುಸಂಧಾನ ಮಾಡ್ಕೋಬೇಕು. ಎಲ್ಲಾ ರೀತಿ ಅನುಸಂಧಾನ ಮಾಡ್ಕೊಂಡಾಗ ಆ ದೇವತೆಗಳನ್ನು ಅನುಸಂಧಾನ ಮಾಡ್ಕೊಂಡಾಗ ದೇವರು ನಮ್ಗೇನ್ ಮಾಡ್ತಾರೆ, ಅವರ ರೂಪದಲ್ಲಿ ಭಗವಂತ ವಿಶೇಷವಾಗಿ ನಮಗೆಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಯಾಕೆಂತ ಹೇಳಿದ್ರೆ ಅವರ ಒಂದು ವಿಶೇಷ ಏನಪ್ಪಾ ಅಂತ ಹೇಳಿದ್ರೆ ಎಲ್ಲರಿಗೂ ಪವಾಡ ಜಾಸ್ತಿ ಇದೆ. ಯಾಕೆಂದ್ರೆ ಒಬ್ಬೊಬ್ಬರ ಹತ್ರ ಒಂದೊಂದು ಪವಾಡ ಇರ್ತಕ್ಕಂಥದ್ದು. ನಮ್ಮಲ್ಲಿ ಮಹಿಷಿ ಇರ್ತಕ್ಕಂಥವ್ರು ಸತ್ಯ ಸಂದರು ಅಂತ ಅವರು ವಿಶೇಷ. ಅವರು ಒಂದು ಏನಪ್ಪಾ ಮಾಡೋದು ಅಂದ್ರೆ ದೇವರ ಪೂಜೆಯನ್ನ ಮಾಡ್ತಾ ಇದ್ದಾರೆ ಮಹಿಷಿಲಿ. ಆ ಪೂಜೆಯನ್ನ ಮಾಡಬೇಕಾದ್ರೆ ಹೂವ ಇಲ್ಲ. ಆಗ ಶಿಷ್ಯನ ಕರೆದಂತೆ, ಬಾಪ ಹೋಗೋ ಅರ್ಜೆಂಟ್ ಹೋಗ್ಬಿಟ್ಟು ಹೂವ ತಗೊಂಬಪ್ಪ ಅಂತ ಕರೆದಂತೆ. ಅಲ್ಲಿ ತುಂಗಭದ್ರಾ ನದಿ ಹರಿತಾ ಇದೆ. ಆ ನದಿ ಹತ್ರ ಹೋಗಿದೆ. ನದಿ ಹತ್ರ ಹೋದಾಗ ನದಿ ಒಳಗಡೆನೆ ಹೊರಟೋಗ್ಬಿಡ್ಲಂತ ಸೀದಾ. ನಮ್ಮ ಗುರುಗಳು ಹೂವ ತಗೊಂಬ ಅಂತ ಹೇಳಿ ಹೂವ ತಗೊಂಬಂತ ಹೇಳ್ತಿದ್ರು. ಹೋಗ್ತಾ ಏನೇ ಆತಾಳ ಸುತ್ತಾಳ ಪಾತಾಳ ಒಳಗಡೆ ಹೋಗ್ಬಿಟ್ಟಿಯಾನೆ. ಒಳಗಡೆ ಹೋದಾಗ ಆ ಪಾತಾಳದಲ್ಲಿ ಕೂತ್ಕೊಂಡಿಯಾನೆ. ಹೋಗ್ಬಿಟ್ಟು ಗುರುಗಳೇ ನಮ್ಮ ಗುರುಗಳು ಹೇಳ್ತಾ ಹೇಳಿ ಹೋಗ್ಬೇಕು ನಮ್ಗೆ ಅಂದಾಗ ಅಲ್ಲಿಂದ ಹೂವ ತಗೊಂಬಂದಂತ. ಅಲ್ಲಿಂದ ಎಷ್ಟು ತಂದಿಯಾನ ಹೂವ? ಅವ್ರು ಅಲ್ಲಿರ್ತಕ್ಕಂಥದ್ದು ಇದು 7 ಪ್ರತಿಮೆಗಳಿರುತ್ತೆ. ಅವ್ರು 6 ಹೂವ ತಂದಿಯಾನ.
ಅದಕ್ಕೋಸ್ಕರವಾಗಿ ಆ ಭಗವಂತ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥದ್ದಾಗ್ತದೆ. ಆ ಭಗವಂತನ ದಯ, ಆ ಗುರುಗಳ ದಯ ಹೇಗಿರುತ್ತೆ ಅಂತ ಹೇಳಿದ್ರೆ ಹನುಮಂತ ದೇವರ ಅನುಗ್ರಹ ಇದ್ದಂಗಿರುತ್ತಂತೆ. ಅದಕ್ಕೋಸ್ಕರವಾಗಿ ಆ ಬರ ವಿಶೇಷವಾಗಿರ್ತಕ್ಕಂಥ ಅಲ್ಲಿ ಆಗುವ ತಗೊಂಡಿದ್ದಾರೆ, ಅವ ಕೊಟ್ಟಿದ್ದಾರೆ. ಮತ್ತೆ ನೋಡಿದ್ರಂತೆ, ಕೆಳಗಡೆ ನೋಡಿದಂತೆ, ಗುರುಗಳೇ ಈ ಜಾಗದಲ್ಲಿ ಯಾರು ಕುತ್ಕೊಂತಾರೆ ಗುರುಗಳೇ ಅಂದಾಗ ಅಲ್ಲಿ ಹೇಳಿದಂತವ್ರು, ಬೇರೆ ಏನು ಹೇಳಿದಂತವ್ರು, ಇಲ್ಲಿ ವಸಿಷ್ಠರು ಬಂದು ಕುತ್ಕೊಂತಾರಪ್ಪ ಅಂದ್ರೆ ಯಾರು ವಸಿಷ್ಠರು? ಸತ್ಯಸಂಧನೇ ವಸಿಷ್ಠರಾಗಿದ್ರು. ಅಂತಹ ಮಹಾನುಭಾವರು ಋಷಿಮುನಿಗಳು ಎಲ್ಲರೂ ಬಂದು ವಿಶೇಷವಾಗಿ ಸನ್ಯಾಸತ್ವ ತಗೊಂಡು ಆ ಸನ್ಯಾಸತ್ವದಲ್ಲಿ ವಿಶೇಷವಾಗಿ ಭಗವಂತನ ಒಂದು ಪೂಜೆಯನ್ನು ಮಾಡಿ ಆ ಭಗವಂತನ ದಯವನ್ನು ಪಡೀತಾರೆ. ಅಂತಹ ಭಗವಂತನ ದಯ, ಆ ಗುರುಗಳ ಅನುಗ್ರಹ ಪ್ರತಿಯೊಬ್ಬರಿಗೂ ಆಗ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಆ ಭಗವಂತ ಎಲ್ಲರಿಗೂ ಆರೋಗ್ಯವನ್ನ, ಭಾಗ್ಯವನ್ನ, ಧನಧಾನ್ಯಗಳನ್ನು ಕೊಟ್ಟು ಚೆನ್ನಾಗಿ ಕಾಪಾಡಲಿ. ನಮ್ಮ ರಾಯರ ಭಕ್ತ ಚಾನಲ್ ನೋಡ್ತಕ್ಕಂಥವರಿಗೆ ಏನೇ ಒಂದು ಸಮಸ್ಯೆಗಳಿದ್ರು ಆ ಸಮಸ್ಯೆಗಳೆಲ್ಲ ಭಗವಂತ ನಮ್ಮ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳು ಎಲ್ಲರಿಗೂ ಪರಿಹಾರ ಮಾಡಿ. ಯಾಕೆಂದ್ರೆ ನಾ ಕರ್ತ ಹರಿಕರ್ತ ಅಂತ ಹೇಳುತ್ತೆ. ನಾವೇಲ್ಲ ಭಗವಂತ ನೀ ನಿಂತು ಮಾಡುತ್ತಾ ಇದ್ಯಾ, ಆ ನಿಂತು ಮಾಡ್ಸೋದ್ರಲ್ಲಿ ವಿಶೇಷವಾಗಿರ್ತಕ್ಕಂಥ ನಮಗೆ ದೊರೆಯಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಂಡ ಆ ಭಗವಂತ ಎಲ್ಲರಿಗೂ ಅನುಗ್ರಹವನ್ನು ಮಾಡ್ತಕ್ಕಂಥವನಾಗ್ತಾನೆ. ಆ ಗುರುಗಳ ಅನುಗ್ರಹ ಆಗುತ್ತೆ, ರಾಯರ ಅನುಗ್ರಹ ಆಗುತ್ತೆ. ಆ ರಾಯರ ಅನುಗ್ರಹನೇ ನಮ್ಗೆ ಬೇಕು. ಯಾಕೆಂದ್ರೆ ಇನ್ಯಾರು ದಯ ಬೇಕು ನಿಮ್ಗೆ? ಅದಕ್ಕೆ ದಾಸರು ಹೇಳ್ತಾರೆ, ವಿಜಯದಾಸರು ಹೇಳ್ತಾರೆ, ಪುಟ್ಟಿ ಸಾಲು ಬೇಡಗೆನ್ನ ಪುಟ್ಟಿಸಿದಕ್ಕೆ ಪಾಲಿಸನ್ನ ಇಷ್ಟು ಮಾತ್ರ ಬೇಡಿಕೊಂಬೆ ಶ್ರೀಕೃಷ್ಣನೇ ಸತ್ಯವಾದ ನಾಮಗಳನ್ನು ನಿತ್ಯದಲ್ಲಿ ಪಡಿಸಿದ ಬಗ್ಗೆ ಹರ್ತಿಗಿಂತ ಸಲಹುತ್ತಿರುವ ಕರ್ತೃಕೇಶವ. ಇಂತಹ ಕೇಶವ ಬಹಳ ವಿಶೇಷವಾಗಿ ಅನುಗ್ರಹ ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಕನಕದಾಸರು, ವಿಜಯದಾಸರು, ಕನಕದಾಸರು ಇಂಥವರೆಲ್ಲ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು. ಅಂತಹದಲ್ಲಿ ವಿಜಯದಾಸರು ಭೃಗುಋಷಿಗಳವರು, ಅಂತಹ ಮಹಾನುಭಾವರು. ಅಂತಹ ಮಹಾನುಭಾವರು ನಮ್ಗೆಲ್ಲರಿಗೂ ಅನುಗ್ರಹ ಮಾಡಲಿ. ನಮ್ಮ ಟಿವಿಯನ್ನ ಸಾಕ್ಷಾತ್ ಗುರುಗಳಾಗಿರ್ತಕ್ಕಂಥ ರಾಯರ ಭಕ್ತ, ರಾಯರು ಹೇಗಿರುತ್ತೆ ಭಕ್ತ, ಭಕ್ತರು ಹೇಗಿರ್ತಾರೆ ಅಂತ ಹೇಳಿದ್ರೆ ಎಲ್ಲೂ ಏನು ಕೇಳದಂತವ್ರು. ಯಾಕೆಂದ್ರೆ ಹೌದೂತ್ರಿದ್ದಾಗೆ ಭಕ್ತರುಗಳೆಲ್ಲ. ನಮ್ಮ ಭಕ್ತರು ಹೇಗಿದ್ದಾರೆ ಅಂದ್ರೆ ಹೌದೂತ್ರಿದ್ದಾಗೆ. ಹೌದೂತ್ರು ಬಂದು ಕೂತ್ಕೊಂಡ್ಬಿಟ್ಟು ನನ್ಗೇನು ಬೇಡಪ್ಪ, ಏನು ಬೇಡ ಅಂತ ಹೇಳ್ತಾರೆ. ಹಾಗೆ ಅಂದ್ರೆ ಅವ್ರಿಗೆ ಭಗವಂತ ಅವರೇ ಕೊಟ್ಬಿಡ್ತಾನೆ ಬೇಕಂತ ಅವ್ರಿಗೆ. ಅದಕ್ಕೋಸ್ಕರವಾಗಿ ಇಂತಹ ಗುರುಗಳ ಸೇವೆ, ಅಂತಹ ಗುರುಗಳ ಅನುಗ್ರಹ ಎಲ್ಲರಿಗೂ ಆಗ್ಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳೋಣ. ಹೀಗೆ ಒಂದು ಮಹತ್ತರವಾದಂತಹ ವಿಷಯ, ಒಂದು ಗೋಪಿ ಚಂದನದ ಮಹಿಮೆ, ಮುದ್ರಾಧಾರಣೆಯ ಒಂದು ಮಹಿಮೆ, ಹಿನ್ನೆಲೆ ಎಲ್ಲವನ್ನ ತಿಳಿಸುತ್ತಾರೆ. ಗೋಪಿ ಚಂದನವನ್ನ ಹಚ್ಚಲಿಕ್ಕೆ ಒಂದು ಒಂದು ನಿಯಮವನ್ನ ಕೂಡ ತಿಳಿಸ್ತದೆ. ಗೋಪಿ ಚಂದನ ಮೈಗೆ ಹಚ್ಚಿದ್ರೆ ಸಾಕು, ನಮ್ಮ ಚರ್ಮ ರೋಗ ಬಾಧೆಗಳೆಲ್ಲ ಹೋಗ್ತವೆ. ನಮಗೆ ಮನಸ್ಸಿನಲ್ಲಿ ಏನೋ ಒಂದು ಉಲ್ಲಾಸ. ಆ ಒಂದು ಗೋಪಿ ಚಂದನ ಹಚ್ಚಿದಾಗ ನಮ್ಮಲ್ಲಿರುವಂತಹ ಒಂದು ಮೈಯಲ್ಲಿ ಶಾಂತತೆ, ಒಂದು ತಂಪನೆಯ ಒಂದು ವಾತಾವರಣವನ್ನ ಉಂಟು ಮಾಡುತ್ತದೆ. ಹೀಗೆ ಗೋಪಿ ಚಂದನ್ ಅನ್ನೋದು ಒಂದು ಕೃಷ್ಣನ ಧೂಳು ಅಂತ ಗುರುಗಳು ಹೇಳಿದ್ದಾರೆ. ಆ ಧೂಳನ್ನ ನಾವು ಹಚ್ಚಿಕೊಂಡು ಪ್ರತಿನಿತ್ಯ ನಾವು ಹರಿಯನ್ನ, ಗುರು ರಾಘವೇಂದ್ರನ ಸ್ವಾಮಿ ಹಚ್ಚೋಣ. ಹಾಗೂ ಇನ್ನೊಂದು ವಿಶೇಷವಾಗಿ ಆ ರಾಘವೇಂದ್ರ ಸ್ವಾಮಿಗಳಿಗೆ ಈ ಗೋಪಿ ಚಂದನವನ್ನ ಹಚ್ಚಬಹುದೇ? ಫೋಟೋಗಳಿಗಾಗ್ಲಿ ಇದಾಗ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ಇದು. ಗೋಪಿ ಚಂದನವನ್ನು ಹಚ್ಚಬಹುದು, ಏನ್ ತೊಂದರೆ ಇಲ್ಲ. ಯಾಕೆಂದ್ರೆ ಗುರುಗಳಿಗೆ ಒಂದು ಫೋಟೋ ಗೋಪಿ ಚಂದನ ಹಚ್ಚಿದಾಗ, ಆ ಗೋಪಿ ಚಂದನ ಹಚ್ಚಿದಾಗ ನಮ್ಗೆಲ್ಲರಿಗೂ ಭಗವಂತ ರಾಯರೇ ಅನುಗ್ರಹವನ್ನು ಮಾಡ್ತಕ್ಕಂಥವ್ರು ಆಗ್ತಾರೆ. ಈಗೆಲ್ಲ ಫೋಟೋಗೆಲ್ಲ ಹಚ್ಚೋದಕ್ಕಿಂತ ಕುಂಕುಮ ಹಚ್ಚೋಕ್ಕಿಂತ ಗೋಪಿ ಚಂದನ ಹಚ್ಚೋದ್ರಲ್ಲಿ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದು ಬಹಳ ವಿಶೇಷ, ಹಚ್ಬೋದು, ಅದು ತೊಂದರೆ ಇಲ್ಲ, ಮಾಡ್ಬೋದು. ಆ ಗೋಪಿ ಚಂದನ ಹಚ್ಚಿ, ಆ ಗೋಪಿ ಚಂದನ ಹಚ್ಚಿದಾಗ ಆ ಗೋಪಿ ಚಂದನ ನಾವು ಧಾರಣೆ ಮಾಡ್ಕೊಂಡಾಗ ನಾವು ರಾಯರಿಗೆ ಹಚ್ಚಿ ನಾವು ಸಮರ್ಪಣೆ ಮಾಡ್ಕೊಂಡಂಗಿರುತ್ತೆ. ಅದ್ರಲ್ಲಿ ತೊಂದರೆನೇ ಇಲ್ಲ, ಅದು ಅದ್ಭುತವಾಗಿರ್ತಕ್ಕಂಥದ್ದು, ಮಾಡಬಹುದು. ಹೀಗೆ ಪ್ರತಿ ವರ್ಷವೂ ಒಂದೊಂದು ಆಚರಣೆ ಇರುತ್ತೆ. ಆ ಆಚರಣೆಯನ್ನ ಬಗ್ಗೆ ತಿಳಿದು ನಾವು ಮಾಡಿದಾಗ ಆ ಆಚರಣೆ ಸಂಪೂರ್ಣ ಫಲ ನಮಗ್ ಬರುತ್ತೆ. ಯಾಕಂದ್ರೆ ಒಂದು ವಿಷಯವನ್ನ ತಿಳಿದೆ ನಾವು ಕಣ್ಮುಚ್ಕೊಂಡು ನಾವು ಆಚರಿಸಕ್ ಹೋದ್ರೆ ನಮ್ಗೆ ಅರ್ಥ ಮತ್ತೆ ಅದರ ಪುಣ್ಯ ಸಿಗೋದಿಲ್ಲ. ಅದರ ಬಗ್ಗೆ ತಿಳಿದು ಪೂರ್ತಿಯಾಗಿ ನಾವು ಆಚರಣೆ ಮಾಡಿದಾಗ ಅದಕ್ಕೊಂದು ಬೆಲೆ ಬಂದು ಅದಕ್ಕೆ ಒಂದು ಪುಣ್ಯ ಕೂಡ ಸಿಗುತ್ತೆ. ಸೊ ಆದ್ದರಿಂದ ಬರುವಂತಹ ಒಂದು 17ನೇ ತಾರೀಕು ಬರುತ್ತಿರುವಂತಹ ಒಂದು ಪ್ರಥಮ ಏಕಾದಶಿ ಜೊತೆಗೆ ಸಪ್ತ ಮುದ್ರಾಧಾರಣೆಗೋಸ್ಕರ ನೀವೆಲ್ಲರೂ, ನಾನು ಕೂಡ ಸಿಗ್ತೇನೆ ಜಯನಗರದ, ಬೆಂಗಳೂರಿನ ಜಯನಗರ 5th ಬ್ಲಾಕ್ ಮಠದಲ್ಲಿ ನಾನು ಕೂಡ ನಿಮ್ಮೊಂದಿಗೆ ಭಾಗಿಯಾಗ್ತೇನೆ. ನೀವು ಕೂಡ ನನ್ನನ್ನ ಅಲ್ಲಿ ಕಾಣಬಹುದು. ತಮ್ಮೆಲ್ಲರಿಗೂ ಆಹ್ವಾನ ಕೊಡುತ್ತಾ ರಾಘವೇಂದ್ರ ಸ್ವಾಮಿಗಳ ಪಾದಕ್ಕೆ ನಾವೆಲ್ಲ ನಮಿಸೋಣ. ಹಾಗೂ ಮುಖ್ಯವಾಗಿ ನಿಮಗೆ ಅರ್ಥವಾಗದಿದ್ದಲ್ಲಿ ಕಮೆಂಟ್ ಅನ್ನು ಕೊಡಿ. ಅರ್ಥವಾಗಿದ್ದರೆ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಂತ ಕಮೆಂಟ್ ಕೊಡುವ ಮೂಲಕ, ಅರ್ಥವಾಗಿದ್ದಲ್ಲಿ ಇಲ್ಲ ಗುರುಗಳೇ ಇದು ಅರ್ಥ ಆಗಿಲ್ಲ ನಮಗೆ ತಿಳಿಸಿ ಅಂದ್ರೆ ಕೂಡ ನಾವು ಮೆಸೇಜ್ ಅನ್ನ ಮೂಲಕ ನಿಮಗೆ ತಿಳಿಸ್ತೇವೆ. ಯಾಕಂದ್ರೆ ಇದು ಮುಖ್ಯ ಉದ್ದೇಶ, ನಿಮ್ಗೆಲ್ಲರಿಗೂ ಅರ್ಥ ಆಗ್ಬೇಕು, ಎಲ್ಲರಿಗೂ ತಿಳಿಸ್ಬೇಕು ಅನ್ನೋದನ್ನು ಮಾತ್ರ. ಸೊ ಅದಕ್ಕೋಸ್ಕರ ನಿಮ್ಗೆ ಅರ್ಥ ಮಾಡಿಸುವಂತಹ ಒಂದು ಕಾರ್ಯದಲ್ಲಿ ಚಿಂತನ ಮಂಥನ ಕಾರ್ಯಕ್ರಮ ಇದೆ. ಹಾಗೂ ವಿಶೇಷವಾಗಿ ಯಾರ್ಯಾರು ಹೊಸದಾಗಿ ಈ ರಾಯರ ಭಕ್ತ ಚಾನಲ್ ನೋಡ್ತಾ ಇದ್ದೀರಾ, ಇದು ನಿಮ್ಮ ಚಾನಲ್, ಇದನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.
ಮತ್ತಷ್ಟು ಜನಕ್ಕೆ ರಾಯರ ದರ್ಶನ ಸಿಗ್ಬೇಕು ಅಂತಂದಾದ್ರೆ ನಿಮ್ಮ ಮನಸ್ಸಿನಲ್ಲಿಂತಾದ್ರೆ ದಯವಿಟ್ಟು ಎಲ್ಲರಿಗೂ ಶೇರ್ ಮಾಡಿ. ಈ ರಾಘವೇಂದ್ರ ಸ್ವಾಮಿಗಳ ದರ್ಶನ, ಈ ಚಿಂತನ ಮಂಥನ ಹಾಗೂ ಪವಾಡಗಳು ಪ್ರತಿಯೊಂದು ವಿಡಿಯೋವನ್ನ ನೀವು ಎಷ್ಟು ಜನಕ್ಕಾಗುತ್ತೋ ಅಷ್ಟು ತಲುಪಿಸಿದ್ರೆ ಮತ್ತಷ್ಟು ಜನ ರಾಯರ ಭಕ್ತರಿಗೆ ಅವರ ಮನಸ್ಸಿನಲ್ಲಿ ಅವರ ರಾಯರ ಕೃಪೆ ತೋರಿ ಅವರಿಗೂ ಕೂಡ ಆಶೀರ್ವಾದ ಮಾಡುವಂತಹ ಒಂದು ಸಾಧ್ಯತೆಗಳು ಹೆಚ್ಚಾಗಿರುತ್ತದೆ. ಮುಖ್ಯವಾಗಿ ನಿಮಗೆ ಪುಣ್ಯ ಕೂಡ ಪ್ರಾಪ್ತಿಯಾಗುತ್ತದೆ. ಹೀಗೆ ಗುರುರಾಚಾರ್ಯರ ಒಂದು ಮಾರ್ಗದರ್ಶನದಲ್ಲಿ ರಾಯರ ಭಕ್ತ ಚಾನಲ್ ಜನಪ್ರಿಯತೆಯನ್ನ ಪಡೆದುಕೊಂಡು ಮುನ್ನುಗ್ಗುತ್ತಿದೆ. ರಾಯರಿದ್ದರು, ರಾಯರಿದ್ದಾರೆ, ರಾಯರಿರ್ತಾರೆ ಅನ್ನುತ್ತಾ ಈ ಒಂದು ಚಿಂತನ ಮಂಥನ ಕಾರ್ಯಕ್ರಮವನ್ನು ಮುಗಿಸೋಣ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದೂರ್ವಾದಿದ್ವಾಂತರವೇ ವೈಷ್ಣವೇಂದ್ರೇ ವರಂದ್ರೇ ಶ್ರೀ ರಾಘವೇಂದ್ರ ಗುರುವೇ ನಮೋ ಅತ್ಯಂತ ದಯಾಳವೇ. ಇಂತಹ ಗುರುಗಳಾಗಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳ ವಿಶೇಷವಾಗಿ ಎಲ್ಲರಿಗೂ ಆರೋಗ್ಯವನ್ನ, ಭಾಗ್ಯವನ್ನ, ಧನಧಾನ್ಯಗಳನ್ನ ಅವರು ಅನ್ಕೊಂಡಿರ್ತಕ್ಕಂಥ ಕೆಲಸವನ್ನ ಆ ರಾಯರೇ ಬಂದು ನಿಂತು ಎಲ್ಲರಿಗೂ ಅನುಗ್ರಹವನ್ನು ಮಾಡಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಹಂಸನಾಮಕ ಪಕ್ಷಿ ವಿಶೇಷವಾಗಿ ಹೇಗೆ ಹಾಲನ್ನು ತಗೊಂಡು ನೀರನ್ನು ಬಿಡುತ್ತೋ ಆ ರೀತಿಯಾಗಿ ನಮ್ಮಲ್ಲಿರ್ತಕ್ಕಂಥ ಒಳ್ಳೆಯ ಗುಣಗಳನ್ನು ತಗೊಂಡು ಕೆಟ್ಟ ಗುಣಗಳನ್ನ ಬಿಟ್ಟು ನಮ್ಮನ್ನೆಲ್ಲ ಉದ್ಧಾರ ಮಾಡಿ ರಾಯರ ಭಕ್ತ ಚಾನಲ್ ಅನ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಡಿ. ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ನಮ್ಮ ಗುರುಗಳು, ನಿಮ್ಮ ಗುರುಗಳು ಪ್ರತಿಯೊಬ್ಬರಿಗೂ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಕ್ಕಂಥವ್ರಾಗ್ತಾರೆ. ಆ ಗುರುಗಳ ಸೇವೆ, ಗುರುಗಳ ಅನುಗ್ರಹ ಎಲ್ಲರಿಗೂ ಆಗಲಿ ಅಂತೇಳಿ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ, ಇದೇ 20, 21, 22 ಆಗಸ್ಟ್ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಇದೆ. ಅದ್ರ ಬಗ್ಗೆ, ರಾಯರ ಬಗ್ಗೆ, ಮತ್ತೆ ರಾಘವೇಂದ್ರ ಸ್ವಾಮಿಗಳ ಆರಾಧನೆ ಅಂದ್ರೆ ಏನು, ರಾಯರ ಆರಾಧನೆ ಯಾತಕ್ಕೋಸ್ಕರ ಮಾಡಬೇಕು, ರಾಯರ ಆರಾಧನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ಎಲ್ಲಾ ಕಡೆ ಬರ್ತಾರಾ ಅನ್ನೋದಕ್ಕೆಲ್ಲ ಅದು ಅರ್ಥವಾಗಿ ನಮ್ಮ ಕೈಯಲ್ಲಾಗಿರ್ತಕ್ಕಂಥ, ನಮ್ಮ ದೇಹದಲ್ಲಿರ್ತಕ್ಕಂಥ ನಮ್ಮ ಗುರುಗಳು ನಮ್ಮಲ್ಲಿ ಹೇಗೆ ನುಡಿಸ್ತಾರೋ ಅದನ್ನೆಲ್ಲ ನುಡಿಸಿ ಅದನ್ನೆಲ್ಲ ನಿಮಗೆ ವಿಶೇಷವಾಗಿ ಅದನ್ನು ತಿಳಿಸ್ಕೊಡ್ತೀರಿ. ಅದನ್ನ ಮತ್ತೆ ವರಮಹಾಲಕ್ಷ್ಮಿ ಹಬ್ಬ ಬರುತ್ತೆ, ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆನೂ ಕೆಲವಾರು ವಿಷಯಗಳನ್ನು ತಿಳಿಸ್ಕೊಡ್ತೀರಿ. ಇನ್ನ ನೆಕ್ಸ್ಟ್ ಸಂಚಿಕೆಯಲ್ಲಿ ನಮ್ಮನ್ನು ಎಲ್ಲರಿಗೂ ಉದ್ಧಾರ ಮಾಡಲಿ ಅಂತೇಳಿ ನಮ್ಮ ರಾಯರ ಭಕ್ತ ಚಾನಲ್ ನೋಡ್ತಕ್ಕಂಥವ್ರಿಗೆ ಪ್ರತಿಯೊಬ್ಬರಿಗೂ ಆ ಗುರುಗಳು ವಿಶೇಷವಾಗಿ ರಾಘವೇಂದ್ರ ಸ್ವಾಮಿಗಳ ಅನುಗ್ರಹ ಮಾಡಲಿ. ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು, ಮಧ್ವಾಂತರ್ಗತ ಭಾರತೀಶಾರ್ಪಣಮಸ್ತು. ಮುಂದಿನ ಸಂಚಿಕೆಯಲ್ಲಿ ನಮ್ಮೆಲ್ಲರ ಭೇಟಿಯಾಗುತ್ತೆ. ಧನ್ಯವಾದಗಳು. ಶ್ರೀ ರಾಘವೇಂದ್ರ ಸ್ವಾಮಿ ಮಠದ ದರ್ಶನ ಸಂಕಲ್ಪದಲ್ಲಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ದೈವಿಕ ಬೋಧನೆಗಳ ಮೂಲಕ ಈ ಆಧ್ಯಾತ್ಮಿಕ ಪ್ರಯಾಣದಲ್ಲಿ ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ಈ ಭಾವಪೂರ್ಣ ಅನುಭವವನ್ನು ನೀವು ಆನಂದಿಸಿದ್ದರೆ ಶ್ರೀ ರಾಘವೇಂದ್ರ ಸ್ವಾಮಿಗಳ ಬೋಧನೆಗಳು ಮತ್ತು ಪವಾಡಗಳಿಗೆ ಮೀಸಲಾದ ಹೆಚ್ಚಿನ ಪುಷ್ಟೀಕರಿಸುವ ವಿಷಯಕ್ಕಾಗಿ ರಾಯರ ಭಕ್ತ ಚಾನೆಲ್ಗೆ ಚಂದಾದಾರರಾಗಲು ಮರೆಯಬೇಡಿ. ಅಧಿಸೂಚನೆಗಳನ್ನು ಸ್ವೀಕರಿಸಲು ಬೆಲ್ ಐಕಾನ್ ಅನ್ನು ಒತ್ತಿರಿ ಮತ್ತು ಭಕ್ತಿಯ ಸಾಗರದಲ್ಲಿ ಮುಳುಗುವ ಅವಕಾಶವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಆಧ್ಯಾತ್ಮಿಕ ಕಂಪನಗಳನ್ನು ಹರಿಯುವಂತೆ ಮಾಡಲು ಸಾಮಾಜಿಕ ಮಾಧ್ಯಮದಲ್ಲಿ ನಮ್ಮೊಂದಿಗೆ ಸಂಪರ್ಕದಲ್ಲಿರಿ. ರಾಯರ ಭಕ್ತ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟರ್, ಥ್ರೆಡ್ಸ್, ಯೂಟ್ಯೂಬ್, ಟೆಲಿಗ್ರಾಮ್ ಚಾನೆಲ್, ವಾಟ್ಸ್ಆಪ್ ಚಾನೆಲ್ ನಮ್ಮ ಆಧ್ಯಾತ್ಮಿಕ ಕುಟುಂಬದ ಭಾಗವಾಗಿದ್ದಕ್ಕಾಗಿ ಧನ್ಯವಾದಗಳು. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗುವವರೆಗೂ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದ ಸದಾ ನಿಮ್ಮ ಮೇಲಿರಲಿ. ಓಂ ಶ್ರೀ ರಾಘವೇಂದ್ರಾಯ ನಮಃ. ರಾಘವೇಂದ್ರಾಯ ಸತ್ಯಧನ್ಮರತಾ